ಅಖಿಲ ಭಾರತೀಯ T20 ಕ್ರಿಕೆಟ್ ಕಪ್ ಅಸೋಸಿಯೇಷನ್ ಕಡೆಯಿಂದ ನಡೆದಿದೆ. ಇವತ್ತು ಈ ಕ್ರಿಕೆಟ್ ಮ್ಯಾಚನ್ನು ಬಹಳ ಅದ್ಭುತವಾಗಿ ಕರ್ನಾಟಕ ತಂಡ ವಿಜಯಶಾಲಿಯಾಗಿ ಗೆದ್ದುಕೊಂಡಿದ್ದಾರೆ. ಕರಾವಳಿ ಪ್ರೀಮಿಯರ್ ಲೀಗ್ನ ಈ ಒಂದು ಹಂತವನ್ನು ತಲುಪಿದಂಥ ತಂಡದ ನಾಯಕಿ ಹಾಗೂ ತಂಡದ ಸದಸ್ಯರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ಮಾತಾಡಿಸ್ಕೊಬರೋಣ. ತಂಡದ ನಾಯಕಿ ಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಹೇಗೆ ತಂಡವನ್ನು ತಾವು ಮುನ್ನಡೆಸಿದ್ರಿ ಲಕ್ಷ್ಮಿ ಅವರೇ? ತಮ್ಮ ಅನುಭವದ ನುಡಿಗಳನ್ನು ಸ್ಪೋರ್ಟ್ಸ್ ಕನ್ನಡದೊಂದಿಗೆ ಹಂಚ್ಕೊಳ್ಳೋದಾದರೆ ಹೇಗೆ ಹಂಚ್ಕೊತೀರಿ ತಾವು? ನಾನು ಹೇಳಿದೆಲ್ಲ ನನ್ನ ಟೀಮ್ ಅವ್ರು ಕೇಳ್ತಾ ಇದ್ರು, ಹಾಗಾಗಿ ನಾವು ವಿನ್ ಆಗಲಿಕ್ಕೆ ಸಾಧ್ಯವಾಯಿತು. ಪೂರ್ವ ತಯಾರಿಯನ್ನು ಹೇಗೆ ಮಾಡಿಕೊಂಡ್ರಿ ಅಂತ. ಈಗ ಯಾವುದೇ ಒಂದು ಹಂತವನ್ನು ತಲುಪಬೇಕು ಅಂದರೆ ನಾವು ಬಹಳ ಅದ್ಭುತವಾದಂಥ ಪೂರ್ವ ತಯಾರಿಕೆಗಳನ್ನು ಮಾಡ್ಕೋಬೇಕು. ಅದನ್ನು ಹೇಗೆ ತಾವು ಮಾಡಿಕೊಂಡ್ರಿ ಅಂತ? ಪೂರ್ವ ತಯಾರಿ ಏನು ಮಾಡಲಿಲ್ಲ, ಆನ್ ದ ಸ್ಪಾಟಾಗಿ ನಾವೆಲ್ಲರೂ ಆಡಿದ್ವಿ ಅಷ್ಟೇ. ಯಾರು ಸ್ಫೂರ್ತಿ ತಮಗೆ ಕ್ರಿಕೆಟ್ ಆಡಲಿಕ್ಕೆ? ಈಗ ಹೆಣ್ಣು ಮಕ್ಕಳು ಕ್ರಿಕೆಟ್ ಮೈದಾನಕ್ಕೆ ಇಳಿಯೋದು ಅಂದರೆ ಅದೊಂದು ವಿಭಿನ್ನವಾದಂಥ ಪ್ರಕ್ರಿಯೆ ಅಂತ ನಾವಾದರೂ ಭಾವಿಸ್ತೇವೆ. ಹೆಣ್ಣು ಮಗಳಾಗಿ ನೀವು ಎಷ್ಟು ಫೇಸ್ ಮಾಡಿದ್ದೀರಿ ಮತ್ತು ಹೇಗೆ ನಿಮಗೆ ಆ ಛಲ ಹುಟ್ಕೊಳ್ತು ಕ್ರಿಕೆಟ್ ಮೈದಾನಕ್ಕೆ ಇಳಿಬೇಕು ಅನ್ನುವಂಥದ್ದು? ನಾನು ಸುಮ್ಮನೆ ನನ್ನ ತಮ್ಮ ಆಡೋದನ್ನ ನೋಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು. ಸರ್ ಹೇಳಿದರು ನೀನು ಆಡಲಿಕ್ಕೆ ಬಾ ಅಂತ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು, ಕ್ರಿಕೆಟ್ ಜರ್ನಿ. ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ. ಅದ್ಭುತ. 7th ಸ್ಟ್ಯಾಂಡರ್ಡಿಂದನೇ ಈ ಜರ್ನಿ ಆರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಮತ್ತೊಬ್ಬ ಕರಾವಳಿ ಭಾಗದ ಇವತ್ತಿನ ಗದ್ದುಗೆಯನ್ನು ತನ್ನ ಮುಡಿಗೇರಿಸಿಕೊಂಡಂಥ ನಮ್ಮ ಕರ್ನಾಟಕದ ಮಹಿಳಾ ಮಣಿ ಸಾಧಕಿ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಬರೋಣ. ನಿಮ್ಮ ಹೆಸರಿನೊಂದಿಗೆ ನಿಮ್ಮ ಕ್ರೀಡೆಯ ಅನುಭವವನ್ನು, ಇವತ್ತಿನ ಅನುಭವವನ್ನು ಹಂಚ್ಕೊಳ್ಳಿ. ನನ್ನ ಹೆಸರು ಜೋಮೋಲ ಅಂತ. ಈವೆಂಟ್ ಬಗ್ಗೆ ಹೇಳೋದಾದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಫುಲ್ ನಮ್ಮದೇ ಆಗಿದ್ದರಿಂದ ಎಲ್ಲ ಕಡೆಯೂ ಪ್ರೆಷರ್ ಇತ್ತು. ಸೊ ಆ ಪ್ರೆಷರನ್ನು ಮೇಂಟೈನ್ ಮಾಡಿ ಗ್ರೌಂಡಲ್ಲಿ ನಾನು ಮೇಂಟೈನ್ ಮಾಡಿಕೊಂಡು ಗ್ರೌಂಡಲ್ಲಿ ಕೂಡ ಇವರು ಒಟ್ಟಿಗೆ ಜಾಲಿಯಾಗಿ ಆಟಾಡಿದ್ದೀವಿ. ಬಟ್ ನಮ್ಮ ಟೀಮ್ ಪ್ಲೇಯರ್ಸ್ ಏನಂದರೆ ಆನ್ ದ ಸ್ಪಾಟ್ ಬಂದು ನಮ್ಮ ಟೀಮ್ ಕೋಆರ್ಡಿನೇಷನ್ ಆಗಿದೆ. ಸಖತ್ತಾಗಿ ಮಾತ್ರ ಮ್ಯಾಚ್ ಆಡಿದ್ದಾರೆ. ತುಂಬ ಎಲ್ಲ ವಿಷಯದಲ್ಲೂ ಕ್ಯಾಪ್ಟನ್ಸಿ ಆಗಿರ್ಬೋದು, ವಿಕೆಟ್ ಕೀಪಿಂಗಿಂದ ಹಿಡಿದಿರ್ಬೋದು, ಬೌಲಿಂಗಿನ ವಿಷಯದಾಗಿರ್ಬೋದು, ಎಲ್ಲರದ್ದು ಕೂಡ ಕೋಆರ್ಡಿನೇಷನ್ ಸಖತ್ತಾಗಿತ್ತು. ಆದ ಕಾರಣದಿಂದ ಮಾತ್ರ ನಾವು ಟೀಮ್ ವಿನ್ ಆಗಲಿಕ್ಕೆ ಸಾಧ್ಯ ಆಯಿತು. ನಿಮಗೆ ಸ್ಫೂರ್ತಿ ಯಾರು? ಆ್ಯಕ್ಚುಲಿ ನಾನು ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಲಿಕ್ಕೆ ಅದರ ಸಾಧ್ಯ ಇಲ್ಲ. ಬಿಕಾಸ್ ನಾನು ಡಿಗ್ರಿ ಬಂದಮೇಲೆ ಫಸ್ಟ್ ಇಯರಲ್ಲಿ ಟೆನ್ನಿಸ್ ಬಾಲಿಂದ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಕಾರಣ ಮೇಯ್ನ್ ಅಂದರೆ ನಮ್ಮ PD ಸರ್ ವೆಂಕಟೇಶ್ ಭಟ್ ಅಂತೇಳಿ ಕ್ಲಾಸ್ ರೂಮಲ್ಲಿ ಎಲ್ಲೋ ಕೂತಿರೋ ನನ್ನನ್ನು ಕರ್ಕೊಬಂದು ನೀನೊಂದು ಪ್ಲೇಯರ್ ಆಗ್ತೀಯಾ ಅಂತ ಹೇಳಿ ಕರ್ಕೊಬಂದು ಗ್ರೌಂಡಿಗೆ ಬಿಟ್ಟಿದ್ದು. ಬಟ್ ಲಿಂಗಪ್ಪ ಸರ್ನ ಮರೀಲಿಕ್ಕಾಗಲ್ಲ. ಬಿಕಾಸ್ ಇಲ್ಲೊಂದು ಖೋಖೋ ಕೋರ್ಟ್ ಇತ್ತು. ಆ ಖೋಖೋ ಕೋರ್ಟಲ್ಲಿ ಧೂಳು ಎಬ್ಸಿದ್ದೀವಿ ನಾವು ಮಾತ್ರ. ಅಷ್ಟು ಸಾಕಾಗಿ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಅವತ್ತಿಂದ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಯಿತು. ಯಾವ ಟೈಮಲ್ಲಿ ಮ್ಯಾಚ್ ಇದೆ ಅಂತ ಹೇಳಿದ ತಕ್ಷಣ ನಾನು ಎಲ್ಲಿದ್ದರೂ ಓಡಿ ಬರ್ತೀನಿ. ಅಷ್ಟು ಖುಷಿ ಆಗ್ತದೆ ಕ್ರಿಕೆಟ್ ಅನ್ನೋ ವಿಷಯದಲ್ಲಿ. ಒಬ್ಬ ಹೆಣ್ಣು ಮಗಳಾಗಿ ಕ್ರಿಕೆಟ್ ಮೈದಾನದಲ್ಲಿ ಯಾವುದಾದ್ರೂ ಕಹಿ ಅನುಭವಗಳು ತಮಗೆ ಆಗಿದೆಯಾ, ಅಥವಾ ಸಿಹಿ ಅನುಭವಗಳಿದ್ದರೆ ಅದನ್ನು ಹಂಚ್ಕೋಬೋದು? ಕ್ರಿಕೆಟ್ ಮೈದಾನದಲ್ಲಿ ಕಹಿ ಅನ್ನೋ ವಿಷಯವೇ ಇಲ್ಲ, ಫುಲ್ ಸಿಹಿಯಾದ ವಿಷಯ. ಬಿಕಾಸ್ ಮನೆ ಸ್ಟ್ರೆಸ್ ಆಗಿರ್ಬೋದು, ಎಲ್ಲ ಸ್ಟ್ರೆಸ್ನ ರಿಲೀಫ್ ಮಾಡೋದೇ ನಾವು ಕ್ರಿಕೆಟ್ ಗ್ರೌಂಡಲ್ಲಿ. ಕ್ರಿಕೆಟ್ ಗ್ರೌಂಡಿಗೆ ಕಾಲಿಟ್ಟಿದ ತಕ್ಷಣ ನಮ್ದು ಯಾವುದೇ ಸ್ಟ್ರೆಸ್ ಏನೋ ಇದ್ದರೂ ಕೂಡ ಫುಲ್ ರಿಲೀಫ್ ಮಾಡಿಕೊಂಡು ಆರಾಮ್ಸೆ ಆಗಿ ನಮ್ಮ ಜಾಲಿಯಾಗಿ ಗೇಮ್ ಆಡ್ತಾಯಿದ್ವಿ. ಸೊ ಕ್ರಿಕೆಟ್ ಅನ್ನೋದು ನಮಗೆ ಒಂಥರ ಸ್ಟ್ರೆಸ್ ರಿಲೀಫ್ ಏರಿಯಾ ಅಂತಲೇ ಹೇಳ್ಬೋದು. ಈಗ ಮುಂದೆ ಯಾವುದಾದ್ರೂ ಹೆಣ್ಣುಮಕ್ಕಳು ಕ್ರಿಕೆಟ್ ಆಡಬೇಕು ನಾವು ಅಂತ ಹೇಳೋದಾದರೆ ಅವರಿಗೆ ಯಾವ ಸ್ಫೂರ್ತಿದಾಯಕ ಮಾತುಗಳನ್ನು ತಾವು ಹೇಳ್ತೀರಿ? ಸೀರಿಯಸ್ಲಿ ಹೇಳಬೇಕಂದ್ರೆ ನಾನು ಇದಕ್ಕೆ ಸ್ಫೂರ್ತಿದಾಯಕವಾಗಿ ಹೇಳಬೇಕಂದ್ರೆ ನನ್ನದೇ ಎಕ್ಸ್ಪೀರಿಯನ್ಸನ್ನೇ ಹೇಳ್ಬೋದು. ಬಿಕಾಸ್ ಸ್ಟ್ರೆಸ್ ಲೆವೆಲ್ ಅದು ಇದು ಜಾಬ್ ಕರಿಯರ್ ಎಲ್ಲ ನೋಡಿದಾಗ ಸ್ಟ್ರೆಸ್ ಲೆವೆಲ್ ಹೈ ಆಗುತ್ತೆ. ಎಸ್ಪೆಷಲಿ ಹೇಳಬೇಕಂದ್ರೆ ಹೆಣ್ಮಕ್ಳ ವಿಷಯದಲ್ಲಿ ತುಂಬಾ ಆಗುತ್ತೆ. ಇನ್ ಕೇಸ್ ನಾನು ವರ್ಷದಲ್ಲಿ, ನನ್ನ ಮನೆ ಇಲ್ಲಿ ಅಲ್ಲ, ವರ್ಷದಲ್ಲಿ 2 ಸತಿ 3 ಸತಿ ಮನೆಗೆ ಹೋಗ್ತೀನಿ. ಬಿಕಾಸ್ ರಜೆ ಇದ್ದರೂ ಕೂಡ ಕ್ರಿಕೆಟು, ಇಲ್ಲಾಂದರೆ ಇಲ್ಲೇ ಸುತ್ತಾಡ್ಕೊಂಡು ಇದೇ ಗ್ರೌಂಡಲ್ಲಿ ಇರ್ತೀನಿ. ಸೊ ಯಾರು ಬಂದು ನನ್ನ ಹತ್ರ ಕೇಳಿದ್ರೆ ನೀವು ಕ್ರಿಕೆಟೇ ಆಡಿ ಅಂತ ಹೇಳ್ತೀನಿ. ಬಿಕಾಸ್ ಆ ಕ್ರಿಕೆಟ್ ಆಡಿದಾಗ ಗೊತ್ತಾಗುತ್ತೆ ನಮ್ದು ಎಷ್ಟು ಫೀಲಿಂಗ್ಸ್ ಅದ್ರ ಮೇಲೆ ಬರುತ್ತೆ ಅಂತ ಹೇಳಿಕೊಡ್ತೇನೆ ನಾನು. ಈಗ ಒಬ್ಬ ಹೆಣ್ಣು ಮಗಳಾಗಿ ಕೆಲವೊಂದು ದೈಹಿಕ ನ್ಯೂನತೆಗಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಇರ್ತದೆ. ಆ ದೈಹಿಕ ನ್ಯೂನತೆಗಳನ್ನು ಎದುರಿಸಿಯೂ ನೀವು ಕ್ರಿಕೆಟ್ನಲ್ಲಿ ಮುಂದುವರಿತೀರಿ ಅಂದರೆ ಹೇಗೆ ಮುಂದುವರಿತೀರಿ? ಸೀರಿಯಸ್ಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಲ್ಲಿ ಸಾಧಾರಣ ದೈಹಿಕ ನ್ಯೂನತೆ ಜಾಸ್ತಿನೇ ಇರುತ್ತೆ. ಬಟ್ ಪ್ಲೇಯರ್ಸ್ ಯಾವಾಗ ಗ್ರೌಂಡಿಗೆ ಇಳಿತಾರೆ ಆ ಟಾಪಿಕ್ಕೇ ನೆನಪಾಗಲ್ಲ. ಸೇಮ್ ನಂದು ಕೂಡ 2 ದಿನ ಮ್ಯಾಚಸ್ಸಿಂದ ನನಗೆ ಅದೇ ಪ್ರಾಬ್ಲಮ್ ಆಗಿರೋದು. ಗ್ರೌಂಡಿಗೆ ಯಾವಾಗ ಎಂಟ್ರಿ ಆಗ್ತಿರ್ತೀವೋ ಆ ಟೈಮಲ್ಲಿ ನಮ್ಗೆ ಯಾವುದೇ ನ್ಯೂನತೆ ನೆನಪಾಗಲ್ಲ. ಗ್ರೌಂಡಿಂದ ಒಂದು ಹೆಜ್ಜೆ ಹೊರಗಿಟ್ಟಿದ ತಕ್ಷಣ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಕ್ರಿಕೆಟ್ ಅನ್ನೋದು ಒಂಥರ ಎಲ್ಲ ಕಡೆಯಿಂದನೂ ಬೆನಿಫಿಟೇ ಕೊಟ್ಟು ಬಿಟ್ಟರೆ ಯಾವುದೇ ಪ್ರಾಬ್ಲಮ್ಸು ಆಗಿರ್ಬೋದು, ರಿಸ್ಕ್ ಆಗಿರ್ಬೋದು ಯಾವುದನ್ನು ಕೊಡೋದಿಲ್ಲ.
ಲೆಜೆಂಡ್ ಆಗಿ ಇವತ್ತು ಕ್ರಿಕೆಟ್ ಕಪ್ಪನ್ನು ತಮ್ಮದಾಗಿಸಿಕೊಂಡಿದ್ದೀರಿ. ಈಗ ಮತ್ತೋರ್ವ ಕ್ರಿಕೆಟ್ ಆಟಗಾರರು ನಮ್ಮ ಜೊತೆಗಿದ್ದಾರೆ. ಅವರ हाँ हमारे साथ अभी रूही रूही है. रूही आपका क्रिकेट जर्नी का थोड़ा बताइए. ज़्यादा कुछ नहीं बोलना चाहूँगी. जस्ट बॉर्न टू बी अ क्रिकेटर एंड टीम एफर्ट्स सेज मोर देन वर्ड्स. आपके सर के बारे में थोड़ा बताइए. हमारा ऐसा है कि धारवाड़ से इधर तक आना, और फर्स्ट ऑफ ऑल लिंगप्पा सर को बहुत थैंक्स इधर अच्छा अपॉर्चुनिटीज़ देने के लिए. और हमारे सर जगदीश सर हमको बहुत सपोर्ट करते हैं और हार्ड वर्क और टीम साथ में रहने को बहुत सिखाते हैं, और उनको बहुत सैल्यूट देना चाहूँगी कि वो बहुत ज़्यादा मेरे पीछे बहुत ज़्यादा एफर्ट लगाते हैं. तो मैं उनका नाम ज़रूर रोशन करूँगी वन डे. धन्यवाद. आपका टीम का स्पिरिट कैसा है? हम लोग सब वी सपोर्ट एवरीवन एंड ऑल ऑफ अस आर वेरी एनकरेज्ड, एंड हम सभी को चाहते हैं कि सब लोग परफॉर्म करें और हम सभी को एनकरेज करते रहते हैं, और यही स्पिरिट हम लेके और भी टूर्नामेंट्स जीतने वाले हैं. ಮತ್ತೊಮ್ಮೆ ನಮ್ಮ ಜೊತೆಗೆ ಲಕ್ಷ್ಮಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಟೀಮ್ನ ಕ್ಯಾಪ್ಟನ್ ಆಗಿ ಅವರ ಬಹಳ ಅನುಭವದ ನುಡಿಗಳೊಂದಿಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮತ್ತು ಈಗ ಎಲ್ಲ ತಂಡ ಅಂದರೆ ಒಬ್ಬರ ಕೈಯಿಂದ ನಡೆಯುವಂಥದ್ದಲ್ಲ, ಆ ತಂಡದ ಇಡೀ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರು ಹೇಗೆ ಮುನ್ನಡೆದಿದ್ದಾರೆ ಅನ್ನೋದನ್ನು, ಮತ್ತು ಅವರ ತಂಡಕ್ಕೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಅವರ ಅನುಭವದ ನುಡಿಗಳೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಲಕ್ಷ್ಮಿ ಅವರು. ಟೀಮಿಗೆ ಥ್ಯಾಂಕ್ಸ್ ಹೇಳ್ತೇನೆ, ಮತ್ತು ನನ್ನ ಕಾಲೇಜ್ ಮೇಟ್ಸಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಲಿಂಗಪ್ಪ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದರು, ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಪೇರೆಂಟ್ಸಿಗಳಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಇವತ್ತಿನ ಈ ಒಂದು ಆಲ್ ಇಂಡಿಯಾ ವುಮೆನ್ 2020 ಕಪ್ಪನ್ನು ಮುಡಿಗೇರಿಸಿಕೊಂಡು ಬ್ರಹ್ಮಾವರದ ಇತಿಹಾಸದ ಪುಟದಲ್ಲಿ ಒಂದು ಅದ್ಭುತವಾದಂಥ ದಾಖಲೆಯನ್ನು ನಿರ್ಮಿಸಿದಂಥ ಕರ್ನಾಟಕ ತಂಡಕ್ಕೆ ಜಯಬೇರಿ ಆಗಿದೆ. ಮತ್ತು ಜೀವನದುದ್ದಕ್ಕೂ ನೀವು ಜಯಬೇರಿಯನ್ನು ಬಾರಿಸ್ಕೊಳ್ಳಿ ಅನ್ನುವುದೇ ಸ್ಪೋರ್ಟ್ಸ್ ಕನ್ನಡದ ಉದ್ದೇಶವೂ ಹೌದು, ಆಶಯವೂ ಹೌದು ಅಂತ ಹೇಳ್ತಾ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ತಂಡವನ್ನು ಮುನ್ನಡೆಸಿದ ಕೋಚ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈಗ ಮಾತಾಡ್ತಾರೆ. ಕೋಚ್ ಅವರ ಅನುಭವದ ನುಡಿಗಳನ್ನು ಹಾಗೂ ಅವರು ಹೇಗೆ ತಂಡವನ್ನು ಮುನ್ನಡೆಸಿದ್ದಾರೆ ಅನ್ನೋದನ್ನು ಅವರ ಬಾಯಿಂದಲೇ ಕೇಳ್ಕೊಬರೋಣ. ಸರ್, ತಮ್ಮ ಹೆಸರಿನೊಂದಿಗೆ ತಮ್ಮ ಅನುಭವ ಹಾಗೂ ಮಕ್ಕಳನ್ನು ಮುನ್ನಡೆಸಿದ ರೀತಿಯನ್ನು ವಿವರಿಸಿ ಸರ್, ಪ್ಲೀಸ್. ಮೊದಲಿಗೆ ತಮ್ಮ ಚಾನಲ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಭಾಳಷ್ಟು ವರ್ಷ ಅಂದರೆ ನಾನು ಕ್ರಿಕೆಟ್ ತರಬೇತಿಯನ್ನು ಆರಂಭಿಸಿ ಒಂದು 20 ವರ್ಷ ಆಗಿದೆ. ಆದರೆ ಮಹಿಳಾ ಕ್ರಿಕೆಟನ್ನು ನಾವು ನಮ್ಮ ಡಿಗ್ರಿ ಕಾಲೇಜಲ್ಲಿ ಮೊದಲು ಚಂದ್ರಶೇಖರ್ ಹೆಗಡೆ ಸರ್ ಇರುವಾಗ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟನ್ನು ನಾವು ಆರಂಭಿಸಿತ್ತು. ಆ ಆರಂಭದಲ್ಲಿ ಸ್ವಲ್ಪ ಸೀನಿಯರ್ ಪ್ಲೇಯರ್ಸ್ ಎಲ್ಲ ತುಂಬ ಆಸಕ್ತಿ ತೋರಿಸಿದ ಕಾರಣ ನಮ್ಮ ಟೀಮ್ನ ಫಸ್ಟ್ ಕ್ಯಾಪ್ಟನ್ ಸೌಜನ್ಯ ನೆನಪು ಮಾಡಿಸ್ಕೊಳ್ತೇನೆ ಈ ಟೈಮ್ನಲ್ಲಿ. ಆಗ ಆರಂಭ ಆದಂಥ ಈ ಕ್ರಿಕೆಟ್, ಆವಾಗ ನಮ್ಮ ಜೊತೆಗೆ ಇನ್ನೊಬ್ಬರು ಕೋಚ್ ವಿಜಯ ಆಳ್ವ ಸರ್ ಕೂಡ ಇದ್ದರು. ನಾವು ಒಟ್ಟಿಗೆ ಈ ಮೈದಾನದಲ್ಲಿ ಲೇಡೀಸ್ ಕ್ರಿಕೆಟನ್ನು ಆರಂಭಿಸಿತ್ತು. ಅದಾದ ಬಳಿಕ SMS ಸ್ಪೋರ್ಟ್ಸ್ ಕ್ಲಬ್ ಆರಂಭವಾಗಿತ್ತು. ಅದಕ್ಕೂ ಮೊದಲು ನಾವು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿಗೂ ಕೂಡ ಕೋಚಿಂಗ್ ಮಾಡ್ತಾಯಿದ್ದೆ. ಆ ಟೈಮ್ನಲ್ಲಿ ಈ ಲಕ್ಷ್ಮಿ ಅಂತ ಮಕ್ಕಳು ನಮಗೆ ಸಿಕ್ಕಿದ್ರು. ಈ ಲಕ್ಷ್ಮಿ ಒಂದು ತೋರಿಸಿದ ಡೆಡಿಕೇಶನ್ಗೆ ಸರಿಯಾಗಿ ಇವತ್ತು ಇಷ್ಟು ದೊಡ್ಡ ನಮ್ಮ ಹತ್ರ ಈಗ ನಿಯರ್ಲಿ ಒಂದು 40 ಪ್ಲೇಯರ್ಸ್ ಇದ್ದಾರೆ ಥ್ರೂ ಔಟ್ ಕರ್ನಾಟಕ. ಅವರೆಲ್ಲರೂ ನಮ್ಮ ಕ್ಲಬ್ಬಿಗೆ ಆಡ್ತಾರೆ. ಅವರನ್ನು ಅಷ್ಟು ಮಟ್ಟಕ್ಕೆ ಬೆಳೆಸಲಿಕ್ಕಾಯಿತು. ಅದಲ್ಲದೆ ನಾವು ಇಲ್ಲಿ ಹತ್ತಿರದಲ್ಲಿ ಒಂದು ಅಚೀವ್ಮೆಂಟ್ಸ್ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದೇವೆ. ಅದರಲ್ಲಿ ಗೊತ್ತಾಗುತ್ತೆ ನಮ್ಮ ವರ್ಷದಲ್ಲಿ ಎಷ್ಟು ಟ್ರೋಫಿ ವಿನ್ ಆಗ್ತೇವೆ, ಎಲ್ಲೆಲ್ಲಿ ಆಡಲಿಕ್ಕೆ ಹೋಗ್ತೇವೆ ಅನ್ನೋದನ್ನೆಲ್ಲ. ನಾವು ಭಾರತದ ಸಾಧಾರಣ ಈಗ ಮಹಾರಾಷ್ಟ್ರದಲ್ಲಿ ಕೂಡ ನಾವು ಟ್ರೋಫಿಯನ್ನು ವಿನ್ ಆಗಿ ಬಂದಿದ್ದೇವೆ. ಬ್ಯಾಂಗ್ಳೂರಿನಲ್ಲಿ ದೊಡ್ಡ ದೊಡ್ಡ ಕ್ಲಬ್ ಮೇಲೆ ಆಟ ಆಡಿ ಟ್ರೋಫಿ ವಿನ್ ಆಗಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಮಕ್ಕಳ ಡೆಡಿಕೇಶನ್, ಹಾಗೆ ಪೇರೆಂಟ್ ಸಪೋರ್ಟ್. ನಮ್ಮ ಜೊತೆಗೆ ಒಳ್ಳೆ ಒಂದು ಪೇರೆಂಟ್ ಟೀಮ್ ಇದೆ. ಈ ಟೂರ್ನಮೆಂಟು ಸಕ್ಸಸ್ ಆಗಲಿಕ್ಕೆ ಮೇಯ್ನ್ ರೂವಾರಿಗಳೇ ಅವರು. ಸರ್, ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಮಾಡೋದು ಈ ಕೆಲಸವನ್ನು ಮಕ್ಕಳಿಗೆ ಒಂದು ಮ್ಯಾಚನ್ನು ಕೊಡುವ ಕೆಲಸವನ್ನು ಮಾಡಿ ಸರ್. ಆದರೆ ಇದು ಅಷ್ಟು ಸುಲಭ ಅಲ್ಲ. ಈ ಒಂದು ಇಷ್ಟು ದೊಡ್ಡ ಇವೆಂಟನ್ನು ನಾವು ವಹಿಸ್ಕೊಂಡು ಬಂದು ಮಾಡಬೇಕಾದ್ರೆ ಬಹುಶಃ ಸುದೇಶ್ ಸರು, ನಾನು ಮತ್ತು ಪ್ರವೀಣ್ ಸರ್ ಇರ್ಬೋದು, ಲಕ್ಷ್ಮೀದಾಸ್ ಸರ್ ಇರ್ಬೋದು, ವೆಂಕಟೇಶ್ ಭಟ್ ಸರ್ ಇರ್ಬೋದು, ನಾವು ಕಮ್ಯುನಿಕೇಟ್ ಮಾಡ್ತಾ ಎಲ್ಲೂ ಕೂಡ ನಾವು ಯಾರಿಗೂ ತೊಂದರೆ ಆಗದಿದ್ದಾಗೆ ಸ್ವಲ್ಪ ಮಟ್ಟಿನ ಒಂದು ಎಲ್ಲರ ಥರ ದೇಣಿಗೆಯನ್ನು ಸ್ವಲ್ಪ ಸಹಕಾರವನ್ನು ಕೇಳಿಕೊಂಡು ಮಕ್ಕಳಿಗೆ ಊಟ ಹಾಕಲಿಕ್ಕಾಗಿ ಎಲ್ಲರ ಥರ ದೇಣಿಗೆ ತಗೊಂಡಿದ್ದೇವೆ ಅಷ್ಟೇ. ಬಿಟ್ಟರೆ ಮತ್ತು ಯಾವುದೇ ದುಂದು ವೆಚ್ಚಕ್ಕಾಗಿ ನಾವು ಯಾರನ್ನೂ ನಿರೀಕ್ಷಿಸಲಿಲ್ಲ. ಅದರ ಫಲವಾಗಿ ನಮಗೆ ಈ ಒಂದು ಜಾಗದ ಒಂದು ಮಹಿಮೆ ಕೂಡ ಇದೆ.
ಇಷ್ಟು ದಿವಸದಿಂದ ಮಳೆ ಆಗ್ತಾಯಿದ್ರು ಕೂಡ ನಮಗೆ ಯಾವುದೇ ತೊಂದರೆ ಕೊಡದೆ ಇದೊಂದು ಸಕ್ಸಸ್ಫುಲ್ಲಾಗಿ ಟೂರ್ನಮೆಂಟ್ ಮುಗಿಸಲಿಕ್ಕೆ ಕ್ಲೈಮೇಟ್ ಕೂಡ ಸಪೋರ್ಟ್ ಮಾಡಿತ್ತು. ಅದೇ ರೀತಿ ಈ ದೇವರ ಆಶೀರ್ವಾದ ಕೂಡ ಇತ್ತು. ನಮ್ಮ ಈ ಒಂದು ಸಂದರ್ಭವನ್ನು ನಾನು ಮತ್ತು ಎಲ್ಲ ನನ್ನ ಮಿತ್ರರಿಗೆ, ನನ್ನ ಪೇರೆಂಟ್ ಸಪೋರ್ಟರ್ಸಿಗೆ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆಲ್ಲ ಅಭಿನಂದಿಸಿಕೊಂಡು, ನಿಮ್ಮ ಚಾನಲ್ಗೂ ಕೂಡ ನಮ್ಮ ಭಾಳ ಅಗತ್ಯದ ಟೈಮಲ್ಲಿ ಬಂದಿದ್ದರು. ನಿಮ್ಮ ಬಾಸ್ ಭಾಳ ಒಳ್ಳೆ ಮನುಷ್ಯ, ಅವರು ನಮ್ಮ ಒಂದು ಹೊಸ ಸ್ನೇಹಿತರಾಗಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಇಂಥ ಈವೆಂಟ್ಗಳನ್ನು ಮಾಡುವಾಗ ಜೊತೆಯಾಗಿ ಮಾಡೋಣ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಚಾನಲ್ಗೂ ಥ್ಯಾಂಕ್ಸ್ ಹಾಗೂ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಾವುದೇ ಒಂದು ಸಂಸ್ಥೆ ಅಥವಾ ಸಂಘಟನೆ ಮುಂದುವರಿಬೇಕು ಅಂತಾದರೆ ಅಲ್ಲಿ ಒಬ್ಬ ಸಮರ್ಥ ನಾಯಕ ಇರಬೇಕಂತೆ. ಬಹುಶಃ ಇವತ್ತು ಸಮರ್ಥ ನಾಯಕರಾಗಿ, ಕೋಚ್ ಆಗಿ ಈ ಮಕ್ಕಳನ್ನು ಮಾತ್ರ ಮುನ್ನಡೆಸಿಲ್ಲ, ನಮ್ಮ ದೇಶದಿಂದ ಬಂದಿರುವಂಥ ಅಷ್ಟು 8 ತಂಡಗಳ ಅಷ್ಟೂ ಮಕ್ಕಳನ್ನು ಕೂಡ ತಮ್ಮ ಮಕ್ಕಳ ರೀತಿಯಲ್ಲಿ ನೀವು ಮುನ್ನಡೆಸ್ಕೊಂಡು ಹೋಗಿದ್ದೀರಿ. ಆ ತಂಡಗಳ ಎಲ್ಲ ಪುಟಾಣಿಗಳನ್ನು ಕೂಡ ಬಹಳ ಜವಾಬ್ದಾರಿಯಿಂದ, ಬಹಳ ನಾಗರಿಕತೆಯಿಂದ ನಡೆಸ್ಕೊಂಡಿದ್ದೀರಿ. ಅವರ ಊಟೋಪಚಾರದ ವ್ಯವಸ್ಥೆಗಳನ್ನು ಕೂಡ ಸಂಪೂರ್ಣವಾಗಿ ಮಾಡಿದ್ದೀರಿ. ನಿಮಗೆ ನಿಜವಾಗಿಯೂ ನಾವೊಂದು ಧನ್ಯವಾದಗಳನ್ನು ಸ್ಪೋರ್ಟ್ಸ್ ಕನ್ನಡದ ಮೂಲಕ ಸಲ್ಲಿಸ್ತೇವೆ ಸರ್. ಈ ಸಂದರ್ಭದಲ್ಲಿ ಮತ್ತೆ ಒಮ್ಮೆ ನೆನಪಿಸ್ಕೊಳ್ತೇನೆ, ನನ್ನ ಈ ಪೇರೆಂಟ್ಸ್ ಜೊತೆಗೆ ನನ್ನ ಹೆಂಡತಿ ಅಂದರೆ ಬಬಿತಾ ಟೀಚರ್ ನಮ್ಮ ಟೀಮ್ನ ಬೆನ್ನೆಲುಬಾಗಿ ನನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಈ ಸರ್ ನೆನಪಿಸ್ಕೊಳ್ತೇನೆ. ಮತ್ತು ಇವರು ಲಕ್ಷ್ಮೀದಾಸ್ ಸರ್ ಅವರ ಮಿಸಸ್ಸು, ಅವರು ಕೂಡ ಒಂದು ಭಾಳ ಸಪೋರ್ಟಿವ್ ಲೇಡಿ. ಯಾಕಂತ ಹೇಳಿದರೆ ಅದೇ ರೀತಿ ಇಲ್ಲಿ ಶಾಲಿನಿ ಅಕ್ಕ ಇದ್ದಾರೆ, ಅವರು ಕೂಡ ಒಂದು ಭಾಳ ಒಂದು ಸಪೋರ್ಟಿವ್. ಹಾಗೆ ನಮ್ಮ ಸರ್ ಪ್ರವೀಣ್ ಸರ್ ಇದ್ದಾರೆ, ಲಕ್ಷ್ಮೀದಾಸ್ ಸರ್ ಇದ್ದಾರೆ. ಆದರೆ ಈ ಲೇಡಿಗೆ 3-4 ಜನರನ್ನು ನಾನು ಯಾಕೆ ನೆನಪಿಸ್ಕೊಳ್ತೇನೆ ಅಂತ ಹೇಳಿದರೆ, ಇನ್ನೊಂದು ಜೋಮೋಳ್, ಇದು ಬರೀ ನಮ್ಮ ಸ್ಟೂಡೆಂಟ್ ಅಲ್ಲ, ಅವಳು ಒಂದು ನಮ್ಮ ಮಗಳಿದ್ದಾಗೆ. ಮತ್ತು ಮೇಯ್ನ್ ಅಂದರೆ ಇವರ ಈ 4 ಜವಾಬ್ದಾರಿ ಅಂದರೆ, ನಾವು ದೇಶಾದ್ಯಂತ ಹೋಗ್ತೇವೆ, ಆದರೆ ಆ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ 14 ವರ್ಷದಿಂದ ಹಿಡಿದು 20 ವರ್ಷದ ಮಕ್ಕಳ ತನಕ ಟೀಮಲ್ಲಿದ್ದಾರೆ. ಎಲ್ಲರನ್ನು ಸಮಾನವಾಗಿ ನೋಡಿಕೊಂಡು ಈ ಒಂದು ಟೀಮನ್ನು ನಡೆಸುವಂಥ ಕೆಲಸವನ್ನು ಈ ಎಲ್ಲ ಲೇಡಿ ನಮ್ಮ ಜೊತೆಗಿದ್ದು ಸಹಕರಿಸ್ತಾರೆ. ಇದು ಲೇಡೀಸ್ ಟೀಮ್ ಆಗಲಿಕ್ಕೆ ಹೋಗಿ ಈ ಸ್ಪೆಷಲಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಒಬ್ಬ ಸಮರ್ಥ ಪುರುಷನ ಹಿಂದೆ ಬೆನ್ನೆಲುಬಾಗಿ ನಿಂತಹ ಅವರ ಧರ್ಮಪತ್ನಿಯವರನ್ನು ಕೂಡ ನೆನಪಿಸಿದ್ದು ನಿಜವಾಗಿಯೂ ಅದ್ಭುತವಾಗಿತ್ತು. ಎಲ್ಲ ಮಹಿಳಾಮಣಿ ಸಾಧಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸ್ಪೋರ್ಟ್ಸ್ ಕನ್ನಡ ಸದಾ ನಿಮ್ಮ ಜೊತೆಗಿರ್ತದೆ ಅಂತ ಹೇಳ್ತಾ, ಸ್ಪೋರ್ಟ್ಸ್ ಕನ್ನಡದೊಂದಿಗೆ ನಾನು ರೇಷ್ಮಾ ಶೆಟ್ಟಿ, ಎಣ್ಣೆಹೊಳೆ.